ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ 12/3/2026 ಕರೆಂಟ್ ಅಫೇರ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ವರೈನೊಡೈ ಎಂಬ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಂಥ ರಾಜ್ಯ ಯಾವುದು ಅಂತೇಳಿ ಮೊದಲನೇ ಪ್ರಶ್ನೆ ಇದೆ. ಈ ಒಂದು ಸ್ಕೀಮನ್ನು ಅನುಷ್ಠಾನಕ್ಕೆ ತಂದಂಥ ರಾಜ್ಯ ಆಸಾಂ ರಾಜ್ಯ ಆಗಿದೆ. ಯಾವುದು? ಆಸಾಂ ಅಂತೇಳಿ. ಈ ಒಂದು ಯೋಜನೆಯನ್ನು 2020ರಲ್ಲಿ ಆಸಾಂ ರಾಜ್ಯ ಅನುಷ್ಠಾನಕ್ಕೆ ತಂದಿದೆ. ಈ ವರ್ಷ ಆ ಆಸಾಂ ರಾಜ್ಯದ ಮಹಿಳೆಯರ ಖಾತೆಗೆ 9,000 ರೂಪಾಯಿ ಅಮೌಂಟನ್ನು ವರ್ಗಾವಣೆ ಮಾಡುವಂಥ ಯೋಜನೆಯನ್ನು ಈ ಸ್ಕೀಮ್ನಡಿ ಆಸಾಂ ರಾಜ್ಯ ಅನುಷ್ಠಾನಕ್ಕೆ ಮತ್ತೊಮ್ಮೆ ಇದನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ವಿಚಾರವನ್ನು ಆಸಾಮಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಏನು ಮಾಡ್ಯಾರ, ಈ ಒಂದು ಘೋಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 2. ಓ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಆ್ಯಂಡ್ ಅದರ್ ಸ್ಟೋರೀಸ್ ಎಂಬ ಕೃತಿಯನ್ನು ಬರೆದಂಥ ಲೇಖಕರು ಯಾರಂತಂದ್ರೆ ಅದು ಸುಧಾಮೂರ್ತಿ ಅಂತೇಳಿ ಈ ಒಂದು ಕೃತಿಯನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕೃತಿ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡ್ತೇವೆ ಅಂತಂದ್ರೆ, ಇತ್ತೀಚೆಗೆ NCERT ಏನಿದೆಯಲ್ಲ, ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಏನಿದೆಯಲ್ಲ, ಈ NCERTಯ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸುಧಾಮೂರ್ತಿಯವರ ಈ ಕೃತಿಯ ಒಂದು ಕಥೆಯನ್ನು ಸೇರ್ಪಡೆ ಅಥವಾ ಅದರಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ನಿಮ್ಮ ಎಕ್ಸಾಮ್ ಒಳಗೆ ಈ ಕೃತಿಯನ್ನು ಬರೆದವರು ಯಾರಂತ ಕೇಳಬಹುದು. ಅದಕ್ಕೆ ಉತ್ತರ ಏನು? ಸುಧಾಮೂರ್ತಿ ಅಂತೇಳಿ. ಪ್ರಶ್ನೆ ಸಂಖ್ಯೆ ನಂಬರ್ 3. 2026ರಲ್ಲಿ ಅಂದರೆ ಈ ವರ್ಷ ಫಿಫಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯಾವಳಿಯು ಯಾವ ದೇಶದಲ್ಲಿ ನಡೆಯುತ್ತದೆ? ಈ ವರ್ಷದ ಫಿಫಾ ಫುಟ್ಬಾಲ್ ವಿಶ್ವಕಪ್ಪು ಅಮೆರಿಕ ದೇಶದಲ್ಲಿ ನಡೆಯುತ್ತದೆ. ಈ ವರ್ಷ ನಡೆಯುವಂಥ ಈ ವಿಶ್ವಕಪ್ನಲ್ಲಿ, ಅದರಲ್ಲಿ ವಿಶೇಷವಾಗಿ ನಡೆಯುವಂಥ ಅಮೆರಿಕದಲ್ಲಿ ಈ ವರ್ಷ ಇರಾನ್ ದೇಶ ಪಾಲ್ಗೊಳ್ಳುವುದಿಲ್ಲ ಎಂಬುದಾಗಿ ಇರಾನಿನ ಕ್ರೀಡಾ ಸಚಿವ ಅಹ್ಮದ್ ದುನಾಮಲಿ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಕೇಳುವಂಥ ಸಂಭವ ಇರ್ತದೆ. ಆಮೇಲೆ ಉದ್ಯೋಗಿನಿ ಎಂಬ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಂಥ ರಾಜ್ಯ ಯಾವುದು? ಉದ್ಯೋಗಿನಿ ಅಂತೇಳಿ. ಈ ಒಂದು ಸ್ಕೀಮನ್ನು ತಂದಂಥ ರಾಜ್ಯ ಕರ್ನಾಟಕ ರಾಜ್ಯ ಈ ಒಂದು ಸ್ಕೀಮನ್ನು ತಂದಿದೆ, ಉದ್ಯೋಗಿನಿ ಅಂತೇಳಿ. ಇದು ಯಾಕಂತಂದ್ರೆ ರಾಜ್ಯದ ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲು ಅನುಷ್ಠಾನಕ್ಕೆ ತಂದಿರುವಂಥ ಪ್ರಮುಖವಂಥ ಕರ್ನಾಟಕ ಸರ್ಕಾರದ ಯೋಜನೆ ಆಗಿದೆ. 5. ವಿಶ್ವ ನಿದ್ರಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಏನು? ವಿಶ್ವ ನಿದ್ರಾ ದಿನವನ್ನು. ಈ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಮಾರ್ಚ್ 13ರಂದು ಆಚರಣೆಯನ್ನು ಮಾಡುತ್ತೇವೆ. ಮತ್ತು 2026 ಈ ದಿನದ ಪ್ರಮುಖವಂಥ ಘೋಷವಾಕ್ಯ ಏನಂತಂದ್ರೆ, ಥೀಮ್ ಏನಂತಂದ್ರೆ, ಚೆನ್ನಾಗಿ ಮಲಗಿ ಆರೋಗ್ಯಯುತವಾಗಿ ಬದುಕಿ ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ಈ ದಿನವನ್ನು ಆಚರಣೆಯನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 6. ವಿಶ್ವದ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಯಾವುದು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಾಂಗವನ್ನು ಹೊಂದಿರುವಂಥ ದೇಶ ಇಂಡೋನೇಷಿಯಾ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 7. ನಕ್ಸಲಿಸಂ ನಿರ್ಮೂಲನೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಎಲ್ಲಿಯವರೆಗೆ ಗಡುವನ್ನು ನೀಡಿದ್ದಾರೆ? ಅಂದರೆ ಇಂಡಿಯಾದೊಳಗಿರುವಂಥ ನಕ್ಸಲಿಸಮನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತೇಳಿ ಕೇಂದ್ರ ಗೃಹ ಸಚಿವಾಲಯ ಒಂದು ಡೆಡ್ಲೈನನ್ನು ಹಾಕಿಕೊಂಡಿದೆ. ಅದು ಎಲ್ಲಿ ತನಕ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಮಾರ್ಚ್ 31, 2026 ವೇಳೆಗೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತೇಳಿ ಗಡುವನ್ನು ನೀಡುವಂಥ ಕೆಲಸವನ್ನು ಕೇಂದ್ರ ಗೃಹ ಸಚಿವಾಲಯ
ಹಾಕಿಕೊಂಡಿದೆ. ಇದರ ಒಂದು ನಿಮಿತ್ತವಾಗಿ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿ ಒಂದೇ ದಿನ 108 ನಕ್ಸಲರು ಶರಣಾಗಿದ್ದಾರೆ. ಒಟ್ಟಾರೆಯಾಗಿ ಕಳೆದ 26 ತಿಂಗಳಲ್ಲಿ ದೇಶದಲ್ಲಿ 2714 ನಕ್ಸಲಿಸಮರು ಹಿಂಸಾಚಾರವನ್ನು ಕೈಬಿಟ್ಟು ಶರಣಾಗತಿ ಆಗುವಂಥ ಕೆಲಸ ಮಾಡಿದ್ದಾರೆ. ಎಷ್ಟು? 2714 ನಕ್ಸಲಿಸರು. 8. ರಾಷ್ಟ್ರೀಯ ಹೂವಿನ ಗಿಡವನ್ನು ನೆಡುವ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಈ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 12ರಂದು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಒನ್, LPGಯನ್ನು ಆಮದು ವಿಚಾರದಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಎಂಬ ಪ್ರಶ್ನೆ ಇದೆ. ಜಗತ್ತಿನೊಳಗೆ ಅತಿ ಹೆಚ್ಚು LPGಯನ್ನು ಆಮದು ಮಾಡಿಕೊಳ್ಳುವಂಥ 2ನೇ ರಾಷ್ಟ್ರ ಯಾವುದಂತಂದ್ರೆ ಅದು ನಮ್ಮ ಭಾರತ ದೇಶ. ಭಾರತ ದೇಶವು ಪ್ರಮುಖವಾಗಿ ಸೌದಿ ಅರೇಬಿಯಾ, UAE, ಕತಾರ್ ದೇಶಗಳಿಂದ ಹೆಚ್ಚು ಕಡಿಮೆ 90% ಏನು ಮಾಡ್ತದೆ? LPGಯನ್ನು ಆಮದು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 10. ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಈ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ನಾವು ಮಾರ್ಚ್ 12, 1930ರಲ್ಲಿ ಪ್ರಾರಂಭವನ್ನು ಮಾಡಲಾಗ್ತದೆ. ಅಂದರೆ ಇವತ್ತೇನು ಮಾರ್ಚ್ 12 ಇದೆಯಲ್ಲ, ಈ ಮಾರ್ಚ್ 12ರಂದು ಉಪ್ಪಿನ ಸತ್ಯಾಗ್ರಹ ಏನಾಗ್ತದೆ? ಪ್ರಾರಂಭವಾಗುತ್ತದೆ. ಅದು ಯಾವಾಗ ಅಂತಂದ್ರೆ ಮಹಾತ್ಮ ಗಾಂಧೀಜಿರವರು ಮಾರ್ಚ್ 12, 1930ರಂದು ಸಬರ್ಮತಿ ಆಶ್ರಮದಿಂದ 78 ಅನುಯಾಯಿಗಳೊಂದಿಗೆ 241 ಮೈಲಿ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಈ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭವನ್ನು ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 11. ಯುದ್ಧದಿಂದ ಉಂಟಾದಂತಹ ತೈಲ ಬಿಕ್ಕಟ್ಟನ್ನು ನಿಭಾಯಿಸಲು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು, ಅದಕ್ಕೆ ನಾವು IAEA ಅಂತ ಕರಿತೀವಿ, ಈ ಸಂಸ್ಥೆಯು ತನ್ನ 32 ಸದಸ್ಯ ರಾಷ್ಟ್ರಗಳಿಗೆ ಎಷ್ಟು ಪ್ರಮಾಣದ ತೈಲ ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ ಎಂಬ ಪ್ರಶ್ನೆ ಇದೆ. ತನ್ನ ಸದಸ್ಯ ರಾಷ್ಟ್ರಗಳಿಗೆ ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು 400 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಬಿಡುಗಡೆ ಮಾಡುವುದಾಗಿ ಒಪ್ಪಂದವನ್ನು ಅಥವಾ ಒಪ್ಪಿಕೊಂಡಿದೆ. ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನಿದೆಯಲ್ಲ, ಈ ಸಂಸ್ಥೆಯು 1974ರಲ್ಲಿ ಸ್ಥಾಪನೆಯಾಗಿದೆ. ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂತಂದ್ರೆ ಅದು ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಓಕೆನಾ? ಇದು ಕೂಡ ಪರೀಕ್ಷೆಗೆ ಬಹಳ ಉಪಯುಕ್ತವಾದಂತೂ ನೀವು ನಿಧಾನವಾಗಿ ಗಮನಿಸಬೇಕು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನಿದೆಯಲ್ಲ, ಇದು 1974ರಲ್ಲಿ ಸ್ಥಾಪಿತವಾದಂಥ, ಇದು ಇತಿಹಾಸದಲ್ಲಿ ಸಂಘಟಿತ ತೈಲ ಬಿಡುಗಡೆಯನ್ನು ಮಾಡಲಾಗುತ್ತದೆ. ಈ ಮಾಡಲಾಗುತ್ತಿರುವುದು ಇದು ಒಟ್ಟಾರೆಯಾಗಿ ಎಷ್ಟನೇ ಬಾರಿ? 6ನೇ ಬಾರಿ ಈ ಥರ ತೈಲವನ್ನು ಬಿಡುಗಡೆ ಮಾಡುತ್ತಿದೆ. ಇದಕ್ಕಿಂತ ಮುಂಚೆಕ 1990ರಲ್ಲಿ ತೈಲವನ್ನು ಬಿಡುಗಡೆ ಮಾಡಿತ್ತು. ಅದನ್ನು ಬಿಟ್ಟರೆ 2005ರಲ್ಲಿ, 2011ರಲ್ಲಿ ಮತ್ತು 2012ರಲ್ಲಿ 2 ಬಾರಿ ಬಿಡುಗಡೆ ಮಾಡಿತ್ತು. ಆಗ ಈಗ 2026 ಏನಿದೆಯಲ್ಲ, ಇದನ್ನು ಸೇರಿಕೊಂಡ್ರೆ ಒಟ್ಟು 6 ಬಾರಿ ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಮಾಡುತ್ತೆ ಈ ತೈಲವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಓಕೆನಾ? ಇದು ಪರೀಕ್ಷೆಯಲ್ಲಿ ಕೇಳಬಹುದು. ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳು ನೋಟ್ಸನ್ನು ಮಾಡ್ಕೋಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 12. ವಿಶ್ವ ಕಿಡ್ನಿ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಏನು? ವಿಶ್ವ ಕಿಡ್ನಿ ದಿನವನ್ನು. ಈ ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ 12ರಂದು ವಿಶ್ವ ಕಿಡ್ನಿ ದಿನವನ್ನು ಆಚರಣೆಯನ್ನು ಮಾಡುತ್ತೇವೆ. ಈ ಒಂದು ದಿನದ 2026 ಧ್ಯೇಯ ವ್ಯಾಖ್ಯೆ ಏನಂತಂದ್ರೆ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಮತ್ತು ಜನರ ಆರೋಗ್ಯ ರಕ್ಷಣೆ ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ಮಾರ್ಚ್ 12ರಂದು ವಿಶ್ವ ಕಿಡ್ನಿ ದಿನವನ್ನು ಆಚರಣೆಯನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 13. ಅತಿ ಹೆಚ್ಚು ಕಿಡ್ನಿ ರೋಗಿಗಳನ್ನು ಹೊಂದಿರುವಂಥ ದೇಶ ಯಾವುದಂತೇಳಿ ಪ್ರಶ್ನೆ ಇದೆ. ಜಗತ್ತೊಳಗೆ ಅತಿ ಹೆಚ್ಚು ಕಿಡ್ನಿ ರೋಗಿಗಳನ್ನು ಹೊಂದಿರುವಂಥ ದೇಶ ಅದು ಚೀನಾ ದೇಶ.
ಚೀನಾವನ್ನು ಹೊರತುಪಡಿಸಿದ ಇಂಡಿಯಾದೊಳಗೆ 14 ಕೋಟಿ ಜನರು ಕಿಡ್ನಿ ರೋಗಿಗಳನ್ನು ಹೊಂದುವುದರ ಮೂಲಕ ಭಾರತ ಜಗತ್ತಿನೊಳಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಚೀನಾ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 14. ಭಾರತ ಮತ್ತು ಯಾವ ದೇಶದ ನಡುವೆ ಖಜರ್ ಅಭ್ಯಾಸವನ್ನು ನಡೆಸಲಾಗುತ್ತಿದೆ? ಈ ಅಭ್ಯಾಸವು ಭಾರತ ಮತ್ತು ಜಪಾನಿನ ನಡುವೆ ನಡೆಯುವಂಥ ಸಮರ ಅಭ್ಯಾಸ ಆಗಿದೆ. ಪ್ರಶ್ನೆ ಸಂಖ್ಯೆ 15. ಎಕ್ಸ್ರೇಸ್ ಇಂದಿರಾ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ಅಭ್ಯಾಸ ಆಗಿದೆ? ಈ ಒಂದು ನೌಕಾ ಅಭ್ಯಾಸವು ಭಾರತ ಮತ್ತು ರಷ್ಯಾ ನಡುವೆ ನಡೆಯುವಂಥ ಅಭ್ಯಾಸ ಆಗಿದೆ. 16. ದುಸಲಿಂಕಾ 6 ಅಂತೇಳಿ ಈ ಒಂದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುವ ಜಂಟಿ ಮಿಲಿಟರಿ ಅಭ್ಯಾಸ ಆಗಿದೆ? ಈ ಒಂದು ಅಭ್ಯಾಸವು ಭಾರತ ಮತ್ತು ಉಜ್ಬೇಕಿಸ್ತಾನ್ ದೇಶದ ನಡುವೆ ನಡೆಯುವಂಥ ಜಂಟಿ ಮಿಲಿಟರಿ ಅಭ್ಯಾಸ ಆಗಿದೆ. ಪ್ರಶ್ನೆ ಸಂಖ್ಯೆ 17. ಈ ವರ್ಷ ಭಾರತದಲ್ಲಿ ನಡೆಯುತ್ತಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್, ನಾವೇನು IPL ಅಂತ ಕರಿತೀವಲ್ಲ, ಈ IPL ಎಷ್ಟನೆಯ ಆವೃತ್ತಿ ಆಗಿದೆ ಎಂಬ ಪ್ರಶ್ನೆ ಇದೆ. ಈ ವರ್ಷ ನಡೆಯುವಂಥ IPL ಇದು 19ನೆಯ ಆವೃತ್ತಿ ಆಗಿದೆ. ಈ 19ನೇ ಆವೃತ್ತಿಯ ಮೊದಲ ಪಂದ್ಯ ಮಾರ್ಚ್ 28ರಂದು, ಯಾವಾಗ ಮಾರ್ಚ್ 28ರಂದು RCB ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನು ಕರಿತೀವಲ್ಲ, RCB ತಂಡ ಬೆಂಗಳೂರಿನ M ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ರೈಸರ್ ಹೈದರಾಬಾದ್ ತಂಡದ ನಡುವೆ ಮಾರ್ಚ್ 28ರಂದು ಮೊದಲ ಪಂದ್ಯವನ್ನು ಆಡುವುದರ ಮೂಲಕ ಈ 19ನೇ ಆವೃತ್ತಿಯ ಪಂದ್ಯ ಪ್ರಾರಂಭವಾಗುತ್ತದೆ. ಪ್ರಶ್ನೆ ಸಂಖ್ಯೆ 18. ದೌರ್ಜನ್ಯಗಳಿಗೆ ಒಳಗಾಗುವ ಮಹಿಳೆಯರಿಗೆ ಸಹಾಯ, ಲಿಂಗ ಸಮಾನತೆ ಹೋಗಲಾಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ರೂಪಿಸಿರುವ ಗೆಳತಿ ಕೇಂದ್ರವನ್ನು ಮೊದಲ ಬಾರಿಗೆ ಯಾವ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ? ಈ ಗೆಳತಿ ಎಂಬ ಆರೋಗ್ಯ ಕೇಂದ್ರವನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ಥಾಪಿತವಾದಂಥ ಜಿಲ್ಲೆ ಯಾವುದಂತಂದ್ರೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಆರಂಭವನ್ನು ಮಾಡಲಾಗಿದೆ. 19. 4ನೇಯ ರಾಷ್ಟ್ರೀಯ ಕೃಷಿ ಪರಿಸರ ತಂತ್ರಜ್ಞಾನ ಶೃಂಗಸಭೆ ಎಲ್ಲಿ ನಡೀತಾ ಇದೆ? ಇದು ದೆಹಲಿಯಲ್ಲಿ ನಡೆಯಿತು. ಪ್ರಶ್ನೆ ಸಂಖ್ಯೆ 20. ನೀತಿ ಆಯೋಗದ ವಿತ್ತೀಯ ಆರೋಗ್ಯ ಸೂಚ್ಯಾಂಕ 2026ರಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ? ಈ ನೀತಿ ಆಯೋಗ ಏನಾಗ್ತದೆ? 2015 ನೀತಿ ಆಯೋಗ 2015 ಜನವರಿ 1ಕ್ಕೆ ಏನಾಗ್ತದೆ? ಈ ನೀತಿ ಆಯೋಗ ಸ್ಥಾಪನೆ ಆಗ್ತದೆ. ಈ ನೀತಿ ಆಯೋಗ ಸ್ಥಾಪನೆ ಆದಮೇಲೆ ಇದು ವಿತ್ತೀಯ ಆರೋಗ್ಯ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈ ಒಂದು ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರುವಂಥ ರಾಜ್ಯ ಅಂತಂದ್ರೆ ಅದು ಒಡಿಸ್ಸಾ ರಾಜ್ಯ ಆಗಿದೆ. ಈ ಒಂದು ನೀತಿಯಲ್ಲಿ ಕರ್ನಾಟಕ ಈ ಬಾರಿ ಪರ್ಫಾರ್ಮರ್ ಗುಂಪಿನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಹಿಂದಿನ ವರ್ಷ ಇದು ಫ್ರಂಟ್ ರನ್ನರ್ ಅಪ್ ಸ್ಥಾನದಿಂದ ಕೆಳಗೆ ಇಳಿದಿತ್ತು. ಆದರೆ ಈ ವರ್ಷ ಈ ಪರ್ಫಾರ್ಮರ್ ಗುಂಪಿನಲ್ಲಿ ಸ್ಥಾನವನ್ನು ಕರ್ನಾಟಕ ರಾಜ್ಯ ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 21. ಕೃಷಿ ಆಹಾರ ವ್ಯವಸ್ಥೆಯಲ್ಲಿ ಮಹಿಳೆಯರ ಜಾಗತಿಕ ಸಮ್ಮೇಳನ 2026 ಅದು ಎಲ್ಲಿ ನಡೀತೆ ಅಂತೇಳಿ ಪ್ರಶ್ನೆ ಇದೆ. ಈ ಸಮ್ಮೇಳನವು ದೆಹಲಿಯಲ್ಲಿ ನಡೆಯಿತು. ಈ ಒಂದು ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಏನು ಮಾಡ್ತಾರೆ? ಉದ್ಘಾಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 22. ವಿಶ್ವಸಂಸ್ಥೆಯ 2026 ವರ್ಷವನ್ನು ಏನೆಂದು ಘೋಷಣೆಯನ್ನು ಮಾಡಿದೆ? ಏನು ವಿಶ್ವಸಂಸ್ಥೆ ಐತಲ್ರಿ, ಆ ವಿಶ್ವಸಂಸ್ಥೆಯು 2026 ವರ್ಷವನ್ನು ಏನೆಂದು ಘೋಷಣೆ ಮಾಡಿದೆ? ಓಕೆನಾ? ಅದಕ್ಕೆ ಉತ್ತರ ವಿಶ್ವಸಂಸ್ಥೆ 2026 ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ವಿಶ್ವಸಂಸ್ಥೆಯು ಘೋಷಣೆಯನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 23. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಮೊದಲ ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಸಂಸ್ಥೆ ಯಾವುದು?
ಎಂಬ ಪ್ರಶ್ನೆ ಇದೆ. ಇಂಡಿಯಾದೊಳಗೆ ಹೊಂದಿರುವಂಥ ಮೊದಲ ಅಂತಾರಾಷ್ಟ್ರೀಯ ಸರ್ಕಾರಿ ಸಂಸ್ಥೆ ಅಂತಂದ್ರೆ ಅದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಂಸ್ಥೆ. ಈ ಒಂದು ಸಂಸ್ಥೆ 2015ರಲ್ಲಿ ಸ್ಥಾಪನೆಯಾಗ್ತದೆ. ಅದು ಪ್ಯಾರಿಸ್ನಲ್ಲಿ ನಡೆದಿರುವಂಥ COP21 ಶೃಂಗಸಭೆಯಲ್ಲಿ ಭಾರತ ಮತ್ತು ಫ್ರಾನ್ಸ್ ಏನು ಮಾಡ್ತದೆ, ಜಂಟಿಯಾಗಿ ಈ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡುತ್ತವೆ. ಈ ಒಂದು ಒಕ್ಕೂಟದ ಕೇಂದ್ರ ಕಚೇರಿ ಅಂತಂದ್ರೆ ಹರಿಯಾಣದ ಗುರುಗ್ರಾಮದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಹೊಂದಿದೆ. ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಥೀಮ್ ಏನಂತಂದ್ರೆ ಒಂದೇ ಸೂರ್ಯ, ಒಂದೇ ಪ್ರಪಂಚ, ಒಂದೇ ಗ್ರಿಡ್ ಅಂತೇಳಿ ಧ್ಯೇಯವಾಕ್ಯವನ್ನು ಇಟ್ಕೊಂಡಿದೆ. ಇದು ಭಾರತ ಸೌರ ಸಾಮರ್ಥ್ಯವನ್ನು 136 ಗಿಗಾವ್ಯಾಟ್ ತಲುಪಿದೆ ಅಂತೇಳಿ ಭಾರತ ಮಾಹಿತಿಯನ್ನು ತಲುಪಿಸಿ ಕೊಟ್ಟಿದೆ. ನೆಕ್ಸ್ಟ್ 24 ಶೇಷನಾಗ 150 ಅಂತೇಳಿ ಇದು ಸ್ವಾರ್ಮ್ ಡ್ರೋನ್ ಅನ್ನು ಯಾವ ದೇಶ ಅಭಿವೃದ್ಧಿಯನ್ನು ಪಡಿಸಿದೆ? ಈ ಒಂದು ಡ್ರೋನನ್ನು ಭಾರತ ದೇಶ ಅಭಿವೃದ್ಧಿಯನ್ನು ಪಡಿಸಿದೆ. ಇದು ದೀರ್ಘ ಶ್ರೇಣಿಯ ಆಕ್ರಮಣಕಾರಿ ಡ್ರೋನ್ ಆಗಿದ್ದು ಈ ಒಂದು ಡ್ರೋನ್ ಭಾರತ ಅಭಿವೃದ್ಧಿ ಪಡಿಸಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 12/3/2026ಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳು ಆಗಿವೆ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಆದಷ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.